ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಪಿರಿಯಾಪಟ್ಟಣ ಸಂಸದರಾದ ಯದ್ವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರ 34ನೇ ವರ್ಷದ ಹುಟ್ಟುಹಬ್ಬವನ್ನು ಪಿರಿಯಾಪಟ್ಟಣ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪಿರಿಯಾಪಟ್ಟಣ ಬಿಜೆಪಿ ಘಟಕದ ವತಿಯಿಂದ ಆಚರಿಸಲಾಯಿತು. ಆಸ್ಪತ್ರೆಯ ಒಳರೋಗಿಗಳಿಗೆ ಬ್ರೆಡ್, ಹಣ್ಣು, ಹಂಪಲುಗಳನ್ನು ವಿತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಬಸವರಾಜಪ್ಪನವರು ಮಾತನಾಡಿ, ಮೈಸೂರು ಪರಂಪರೆಯ ವಂಶಸ್ಥರು ಜನಸೇವೆಯಲ್ಲಿ ತೊಡಗಿಸಿಕೊಂಡು ನಾಡಿಗೆ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ. ಈ ನಿಲುವಿನಲ್ಲಿ ಇಂದು ಬಿಜೆಪಿಯ ಸಂಸದರ ನಡೆಯೂ ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಸಂಸದರ ಹುಟ್ಟುಹಬ್ಬವನ್ನು ಆಚರಿಸುವ ನಿಟ್ಟಿನಲ್ಲಿ ರೋಗಿಗಳ ಸೇವೆ ಮಾಡುವ ಸಣ್ಣ ಅವಕಾಶವನ್ನ ಕಲ್ಪಿಸಿಕೊಂಡು ಹಣ್ಣು ಹಂಪಲುಗಳನ್ನು ರೋಗಿಗಳಿಗೆ ಬಿಜೆಪಿಯ ಘಟಕದಿಂದ ವಿತರಿಸಿದ್ದೇವೆ ಎಂದರು. ಇದೇ ಸಂದರ್ಭದಲ್ಲಿ ತಾಲೂಕು ಘಟಕದ ಅಧ್ಯಕ್ಷರಾದ ರಾಜೇಂದ್ರ ಅವರು ಮಾತನಾಡಿ, ನಾಡಿನ ಸೇವೆಯನ್ನ ಸಮರ್ಪಕವಾಗಿ ಸಲ್ಲಿಸುವ ನಿಟ್ಟಿನಲ್ಲಿ ಮೈಸೂರು ಅರಸರ ವಂಶಸ್ಥರಾಗಿರುವ ಸಂಸದರು ಜನಸೇವೆಯನ್ನು ಜೀವನದ ನಡೆಯಾಗಿ ಮುಂದುವರಿಸಿದ್ದಾರೆ. ಈ ಹಿನ್ನೆಲೆಗೆ ಅವರ ಹುಟ್ಟುಹಬ್ಬವನ್ನ ಸಂಭ್ರಮಿಸುವ ನಿಟ್ಟಿನಲ್ಲಿ ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮವನ್ನ ಬಿಜೆಪಿಯ ಘಟಕದ ವತಿಯಿಂದ ಆಯೋಜಿಸಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಟಿ ಸತೀಶ್ ಅವರು, ಮಾಜಿ ಶಾಸಕರು ಬಸವರಾಜ್, ಎಸ್ಟಿ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ವಿಜಯ್ ಕುಮಾರ್ ಅವರು, ಪ್ರಧಾನ ಕಾರ್ಯದರ್ಶಿಯಾದ ರವಿ ಅವರು, ನಗರ ಘಟಕದ ಅಧ್ಯಕ್ಷರಾದ ರಮೇಶ್, ಘಟಕದ ಉಪಾಧ್ಯಕ್ಷರಾದ ಪ್ರಸನ್ನ ಕುಮಾರ್ ಪಾಲಾಕ್ಷರವರು, ಎಸ್ಟಿ ಮೋರ್ಚಾದ ತಾಲೂಕು ಅಧ್ಯಕ್ಷರಾದ ಪ್ರಹ್ಲಾದ್, ಉಪಾಧ್ಯಕ್ಷರಾದ ಪಾಲಾಕ್ಷರವರು, ಮಹಿಳಾ ಘಟಕದ ಸದಸ್ಯರುಗಳು, ಎಲ್ಲಾ ಮೋರ್ಚಾದ ಸದಸ್ಯರುಗಳು, ಬಿಜೆಪಿಯ ಕಾರ್ಯಕರ್ತರು ಭಾಗವಹಿಸಿದ್ದರು. ಲೋಕಪಾಲೆಯ ಅಶೋಕ್, ನಾಗೇಶ್, ಅರುಣ್, ರಾಜ್ ಅರಸ್, ಮೈಲಾರಿ ಇನ್ನಿತರರು ಉಪಸ್ಥಿತರಿದ್ದರು. ಇವತ್ತು ನಾವು ಪಿರಿಯಾಪಟ್ಟಣ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಗೆ ಬಂದು ಒಳರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡುವಂಥ ವ್ಯವಸ್ಥೆ ಮಾಡಿದೆ. ಇವತ್ತು ಈ ಒಂದು ಸರಳವಾಗಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಸಂಸದರು ನಮಗೆ ಸಲಹೆ ಕೊಟ್ಟಿರೋದ್ರಿಂದ ಅವ್ರು ಯಾವುದೇ ಒಂದು ಬಸ್ಸು ಬಂಡಿಂಗ್ಸ್ಗಳಾಗಲಿ ಇನ್ನೊಂದು ಬೇರೆ ಥರ ಪ್ರಚಾರದಕ್ಕೆ ಯಾವುದೇ ಆದ್ಯತೆ ಕೊಡದೇ ಸರಳವಾಗಿ ಸಮಾಜಮುಖಿ ಕಾರ್ಯಕ್ರಮ ಮಾಡೋದ್ರ ಮೂಲಕ ಇದೊಂದು ಅರ್ಥಪೂರ್ಣ ಹುಟ್ಟುಹಬ್ಬ ಆಚರಣೆ ಮಾಡಿದ್ದೇವೆ. ನಮ್ಮ ತಾಲೂಕು ಬಿಜೆಪಿ ಎಲ್ಲರೂ ನಮ್ಮ ಶಾಸಕರು ಎಲ್ಲ ಕಾರ್ಯಕರ್ತರು ಮುಖಂಡರು ಬಂದು ಇವತ್ತು ಕಾರ್ಯಕ್ರಮಕ್ಕೆ ಎಲ್ಲರೂ ಜೋಡಿಸ್ಕೊಂಡು ಕೆಲಸಕ್ಕೆ ಎಲ್ಲರೂ ಇವತ್ತು ಹಣ್ಣು ಹಂಪಲ ಕೊಡುವಂಥ ವ್ಯವಸ್ಥೆ ಮತ್ತು ವೃದ್ಧಾಶ್ರಮಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳ್ತಾ ಇವತ್ತು ಅವ್ರಿಗೆ ದೇವರು ಐದು ಕೊಟ್ಟು ಅವ್ರು ಕಾಪಾಡಲಿ ಭಗವಂತ ಅವ್ರಿಗೆ ಹೆಚ್ಚಿನ ರಾಜಕೀಯ ಆಸಕ್ತಿ ಕೊಡಲಿ ಅಂತ ನಮ್ಮ ತಾಲೂಕು ಬಿಜೆಪಿಯಿಂದ ಸಲ್ಲಿಸ್ತಾ ಇದ್ದೀವಿ. ರೈತರ ಬಗ್ಗೆ ಆಗಲಿ, ಬೇರೆ ಎಲ್ಲ ರೈತರ ಬಗ್ಗೆ ಆಗಲಿ, ಎಲ್ಲ ಕೃಷಿ ಕಾರ್ಮಿಕರ ಬಗ್ಗೆ ಆಗಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವರು ಉಜ್ವಲವಾದಂಥ ಭವಿಷ್ಯ ಕೊಡಲಿ, ಆಯಾ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಮುಂದೆ ಅವರು ಎಂದೆಲ್ಲ ಒಂದು ದಿನ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿ ನಮ್ಮ ರಾಜ್ಯಕ್ಕೆ, ಅದರಲ್ಲೂ ಕೂಡ ನಮ್ಮ ಪಿರಿಯಾಪಟ್ಟಣ ಮತ್ತು ಮೈಸೂರು ಕೊಡಗು ಜಿಲ್ಲೆಗೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡಲಿ ಅಂತ ದೇವರು ಪ್ರಾರ್ಥನೆ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.